press the bell icon on the YouTube app and never miss another update. Hello students, let's continue our discussion in the lesson algebra. In previous class we discussed up to exercise 11.4 of first A question. So let's take B question now. The length of a rectangular hall is 4 meter less than 3 times the breadth of the hall. What is the length if the breadth is B meters ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಸೆಂಟೆನ್ಸ್ನ ರೀಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಲೆಂತ್ ಆಫ್ ರೆಕ್ಟ್ಯಾಂಗ್ಯುಲರ್ ಹಾಲ್ನ ವರ್ಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಈಸ್ 4 ಮೀಟರ್ ಲೆಸ್ ಅಂತ ಹೇಳ್ತಾರೆ ದ್ಯಾನ್ 3 times the breadth. 3 times the breadth ಗಿಂತ 4 meters ಕಡಿಮೆ ಇದೆ. ಸೊ ವಾಟ್ ಈಸ್ ದ ಲೆಂತ್ ಇಫ್ ದ breadth is B meter? ಸೊ ಏನು ಹೇಳ್ಬೋದು, B is equal 11.4. First B question, breadth is equals to B and length is equals to L. ಸೊ ಲೆಂತ್ನ ಏನಂತ ಡಿಫೈನ್ ಮಾಡ್ತಿದ್ದಾರೆ ಅಂದರೆ 4 meter less. 4 meter less means 4 - 4 ಅಂತ ಅರ್ಥ. ಲೆಸ್ ಅಂತ ಕೊಟ್ಟರೆ -4 meter ಕೊಟ್ಟಿದ್ದಾರೆ. ಸೊ ಇಟ್ ರೆಪ್ರೆಸೆಂಟ್ಸ್ -4. ಬಟ್ ಯಾವುದಕ್ಕಿಂತ -4 ಯಾವುದಕ್ಕೆ ಲೆಸ್ ಮಾಡಬೇಕು ಅಂದರೆ 3 times the breadth. ಸೊ ಬ್ರೆಡ್ತ್ನ ನಾವು ಇಲ್ಲಿ B ಅಂತ ತೊಗೊಂಡಿದ್ದೀವಿ. 3 times breadth ಅಂದರೆ you'll write it as 3B. ಸೊ 3 times the breadth and 4 meter less ಅಂತ ಕೇಳ್ತಿದ್ದಾರೆ. ಸೊ -4 ಲೆಸ್ ಅಂತ ಕೇಳಿರೋದಕ್ಕೆ -4 meter ಅಂತ ಹೇಳೋದಕ್ಕೆ -4. ಸೊ ಎಕ್ಸ್ಪ್ರೆಷನ್ ಈಸ್ L is equals to 3B -4. ನೋಡಿ ಒಂದಷ್ಟು ದೊಡ್ಡ ಸೆಂಟೆನ್ಸ್ ಇದೆ, ಬಟ್ ಎಕ್ಸ್ಪ್ರೆಷನ್ ಈಸ್ ವೆರಿ ಸ್ಮಾಲ್, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್. ನೆಕ್ಸ್ಟ್ ಸಿ, a rectangular box has height 8 centimeter. Its length is 5 times the height and breadth is 10 centimeter less than the length. Express the length and breadth of the box in terms of height. So explain ಮಾಡ್ತಾನೆ ಹೇಳ್ತೀನಿ. ಹೈಟನ್ನು ನಾವು h ಅಂತ ತಗೋಬೇಕು. height is equals to h centimeter. ನೆಕ್ಸ್ಟ್ ಇಟ್ಸ್ ಲೆಂತ್ ಈಸ್, ಲೆಂತ್ನ ಏನು ಹೇಳ್ತಿದ್ದಾರೆ, ಲೆಂತ್ ಈಸ್ 5 times the height ಅಂತ ಹೇಳ್ತಾರೆ. 5 times the height ಅಂದರೆ 5h. ಸೊ height is, length is 5 times the height means 5h and breadth is equals to 10 centimeter less than the length. ಸೊ ಇದು ಲೆಂತು. ಬ್ರೆಡ್ ಏನು ಹೇಳ್ತಿದ್ದಾರೆ, 10 centimeter less than the length ಅಂದರೆ ಲೆಂತಿಗಿಂತ 10 centimeter ಕಡಿಮೆ ಅಂತ ಹೇಳ್ತಿದ್ದಾರೆ. ಸೊ ಲೆಂತ್ ಈಸ್ 5h. ಸೊ ಇದಕ್ಕಿಂತ 10 centimeter ಕಡಿಮೆ ಅಂದರೆ -10. ಸೊ 5h -10 ಅರ್ಥ ಆಗ್ತಿದೆನಾ? ಸೊ ಬ್ರೆಡ್ತ್ ಈಸ್ 10 centimeter less from length. So length is 5h. So it will become 5h -10. Is this clear? So D, Meena, Beena and Leena are climbing the steps of the hilltop. To the hilltop, Meena is at step S, Beena is at step 8 steps ahead and Leena 7 steps behind. Where are Beena and Meena? The total number of steps to the hilltop is 10 less than 4 times what Meena has reached. Express the total number of steps using S ಅಂತ ಹೇಳ್ತಾರೆ. ಸೊ ಇದನ್ನ ಅಷ್ಟೇ ಹಾಗೆ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗಲ್ಲ. ಸೊ ಸಾಲ್ವ್ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೀನಾ, ಬೀನಾ, ಲೀನಾ ಅಂತ 3 ಜನ ಏನು ಮಾಡ್ತಾರೆ, ಸ್ಟೆಪ್ಸ್ ಕ್ಲೈಂಬಿಂಗ್ ದ ಸ್ಟೆಪ್ಸ್. ಕ್ಲೈಂಬ್ ಅಂದರೆ ಸ್ಟೆಪ್ಸ್ನ ಕ್ಲೈಂಬ್ ಮಾಡ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ. ಹಿಲ್ಸ್
ಹಿಲ್ಸಲ್ಲಿ ಹೋಗಿ ಸ್ಟೆಪ್ಸ್ ಹತ್ತುತ್ತಾ ಇದ್ದಾರೆ. ಮೀನಾ ಈಸ್ ಅಟ್ ಸ್ಟೆಪ್ ಎಸ್. ಮೀನಾ ಯಾವ ಸ್ಟೆಪ್ಪಲ್ಲಿ ಇದ್ದಾಳೆ ಅಂದರೆ, ಸೊ ಈಗ ನಾವು ಸ್ಟೆಪ್ಸ್ ಹತ್ತಬೇಕಾದ್ರೆ ನಾನು 10 ಸ್ಟೆಪ್ಸಲ್ಲಿ ಇದ್ದೀನಿ, 5th ಸ್ಟೆಪ್ಪಲ್ಲಿ ಇದ್ದೀನಿ ಅಂತ ಏನು ಹೇಳ್ತೀವಲ್ಲ, ಅದೇ ಥರ ಆ ಸ್ಟೆಪ್ಪಿನ ಲೆಟರ್ನ ಏನು ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಮೀನಾ ಇರೋವಂಥ ನಂಬರ್ ಆಫ್ ಸ್ಟೆಪ್ ಏನು, ಎಸ್. ಮೀನಾ ಈಸ್ ಈಕ್ವಲ್ಸ್, ಮೀನಾ ಯಾವ ಸ್ಟೆಪ್ಪಲ್ಲಿದ್ದಾಳೆ, ಎಸ್ ಸ್ಟೆಪ್ಪಲ್ಲಿದ್ದಾಳೆ. ಆ್ಯಂಡ್ ರಿಮೈನಿಂಗ್ ಯಾರಿದ್ದಾರೆ, ಲೀನಾ ಆ್ಯಂಡ್ ಬೀನಾ ಸ್ಟೆಪ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೀನಾ, ಬೀನಾ ಈಸ್ ಅಟ್ 8 ಸ್ಟೆಪ್ ಅಹೆಡ್. ಸೊ ಇಲ್ಲಿ ಮೀನಾ ಇದ್ದಾಳೆ ಅಂದ್ಕೊಂಡ್ರೆ, ಇಲ್ಲಿ ಬೀನಾ, ಇಲ್ಲಿ ಲೀನಾ. ಸೊ ಎಮ್ ಈನಾ, ಇಲ್ಲಿ ಅಹೆಡ್ ಅಂದರೆ ಮುಂದೆ, ಆ್ಯಂಡ್ ಲೀನಾ ಬಿಹೈಂಡ್ ಅಂದರೆ ಹಿಂದಿದ್ದಾಳೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, 8 ಸ್ಟೆಪ್ಸ್ ಅಹೆಡ್ ಇದ್ದಾಳೆ, ಮೀನಾಗಿಂತ 8 ಸ್ಟೆಪ್ಸ್ ಜಾಸ್ತಿ ಇದ್ದಾಳೆ. ಇವಳೇನಾಗಿದೆ 7 ಸ್ಟೆಪ್ಸ್ ಬಿಹೈಂಡ್ ಇದ್ದಾಳೆ. ಸೊ ವೇರ್ ಬೀನಾ ಆ್ಯಂಡ್ ಮೀನಾ ಅಂತ ಕೇಳ್ತಾರೆ. ಸೊ ಬೀನಾ ಯಾವ ಸ್ಟೆಪ್ಪಲ್ಲಿದ್ದಾಳೆ, ಬೀನಾ ಈಸ್ ಈಕ್ವಲ್ಸ್ ಟು ಎಮ್. ಸೊ ಮೀನಾದ ಸ್ಟೆಪ್ ಏನು, ಎಸ್. ಸೊ ಮೀನಾ ಇರೋವಂಥ ಸ್ಟೆಪ್ಸು ಎಸ್ ಇದೆ. ಎಸ್ಸಿಗಿಂತ ಫಾರ್ವರ್ಡ್ ಹೋಗಿದ್ದಾಳೆ ಅವಳು, ಅಂದರೆ ಮುಂದಕ್ಕೆ ಹೋಗಿದ್ದಾಳೆ. ಸೊ ಏನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ, ಎಸ್ ಪ್ಲಸ್ 8. ಸೊ ಇವಳು ಇಲ್ಲಿಂದ ಇಲ್ಲಿಗೆ ಇರೋ ಸ್ಟೆಪ್ಸು ಎಸ್ ಇದೆ. ಸೊ ಎಸ್ಸಿಗಿಂತ ಅವಳು 8 ಸ್ಟೆಪ್ಸ್ ಮೊದಲು ಇದ್ದಾಳೆ. ಸೊ ಸ್ಟಾರ್ಟಿಂಗ್ ಇಲ್ಲಿ ಟೋಟಲ್ ಕೌಂಟ್ ಏನು ಅಂತ ನಮಗೆ 10 ಸ್ಟೆಪ್ 5 ಸ್ಟೆಪ್ ಅಂತ ಕೊಟ್ಟಿಲ್ಲ, ಜಸ್ಟ್ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ರೆ ಎಸ್ ಇಲ್ಲಿಂದ ಇಲ್ಲಿಗಿರೋದು ಎಸ್ ಪ್ಲಸ್ 8. ಸೊ ಗ್ರೌಂಡಿಂದ ಮೀನಾ ಇರೋದು ಎಸ್ ಹತ್ರ ಇದ್ದಾಳೆ. ಸೊ ಎಸ್ಸಿಂದ ಬೀನಾ 8 ಸ್ಟೆಪ್ ಮುಂದೆ ಇದ್ದಾಳೆ ಅಲ್ವಾ, ನಮಗೆ ಬೇಕಾಗಿರೋದೇನು ಟೋಟಲ್ ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಎಸ್ ಸ್ಟೆಪ್ಸ್ ಇದ್ದಾವೆ, ಎಸ್ಸಿಂದ ಪ್ಲಸ್ 8 ಸ್ಟೆಪ್ ಇದೆ. ಸೊ ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ಲೀನಾ, ಸೊ ಲೀನಾಗೆ ಅವಳು ಎಷ್ಟು ಸ್ಟೆಪ್ಪಲ್ಲಿದ್ದಾಳೆ ಅಂತ ಕೇಳ್ತಾರೆ. ನಮಗೆ ಗೊತ್ತಿರೋದೇನು, ಗ್ರೌಂಡಿಂದ ಈ ಸ್ಟೆಪ್ಸ್ ಗೊತ್ತಿದೆ. ಸೊ ಈ ಸ್ಟೆಪ್ ಎಷ್ಟು, ಎಸ್. ಮೀನಾದ ಸ್ಟೆಪ್ಪು ಎಸ್ ಇದೆ. ಅವಳಿಗಿಂತ ಇವಳೇನು 7 ಸ್ಟೆಪ್ಸ್ ಬ್ಯಾಕ್ವರ್ಡ್ ಇದ್ದಾಳೆ ಅಲ್ವಾ. ಸೊ ಏನು ಮಾಡ್ತೀವಿ, ಎಸ್ ಮೈನಸ್ 7. ಸೊ ಅವಳು ಬಿಹೈಂಡ್ ಇದ್ದರೆ ಮೈನಸ್ ಮಾಡ್ತೀವಿ, ಅಹೆಡ್ ಇದ್ದರೆ ಪ್ಲಸ್ ಮಾಡ್ತೀವಿ. ಸೊ ಎಸ್ ಪ್ಲಸ್ 8 ಆ್ಯಂಡ್ ಎಸ್ ಮೈನಸ್ 7 ಇಸ್ ದ ಆನ್ಸರ್. ಅವ್ರು ಏನು ಕೇಳ್ತಿದ್ದಾರೆ, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಟು ದ ಹಿಲ್ ಟಾಪ್. ಈಗ ಟೋಟಲ್ ನಂಬರ್ ಆಫ್ ಸ್ಟೆಪ್ಸಿಗೆ ಎಕ್ಸ್ಪ್ರೆಷನ್ ಬರೀಬೇಕು. ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಈಸ್ ಈಕ್ವಲ್ಸ್ ಟು ಏನು ಹೇಳ್ತಿದ್ದಾರೆ, 10 ಲೆಸ್ ದ್ಯಾನ್ 4 ಟೈಮ್ಸ್ ದ ಮೀನಾ ಹ್ಯಾಸ್ ರೀಚ್ಡ್. 10 ಟೈಮ್ಸ್ ಲೆಸ್ ಅಂತ ಹೇಳ್ತಿದ್ದಾರೆ. ಎಷ್ಟು ಲೆಸ್ಸು, 10 ಲೆಸ್ ಅಂದರೆ -10. 4 ಟೈಮ್ಸ್ ವಾಟ್ ಮೀನಾ ಹ್ಯಾಸ್ ರೀಚ್ಡ್. ಮೀನಾ ರೀಚ್ ಆಗಿರೋ ಸ್ಟೆಪ್ ಏನು, ಎಸ್. ಸೊ ಮೀನಾ ರೀಚ್ ಆಗಿರೋ ಸ್ಟೆಪ್ಪಿಗಿಂತ 4 ಟೈಮ್ಸ್ ಅಂತ ಹೇಳ್ತಾರೆ. ಸೊ 4 ಎಸ್, ಅದಕ್ಕಿಂತ ಮೈನಸ್ ಏನು ಹೇಳ್ತಿದ್ದಾರೆ, 10 ಲೆಸ್ ಅಂತ ಹೇಳ್ತಿದ್ದಾರೆ. ಸೊ 4s ಮೈನಸ್ 10. ಇಲ್ಲಿ 4 ಯಾಕೆ ಅಂತ ಗೊತ್ತಾಗಬೇಕು. ಯಾಕೆ 4? ಅವ್ರು ಹೇಳಿರೋದು 4 ಟೈಮ್ಸ್ ಮೀನಾ ಹ್ಯಾಸ್ ರೀಚ್ಡ್. ಸೊ 4s. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗಿದೆ 10 ಲೆಸ್ ಅಂತ ಹೇಳಿದೆ. ಸೊ -10. ಸೊ 4s -10 is the answer. This is how you are going to solve. And last is express the total number of steps using s. So ಇಲ್ಲಿ total number of steps ನ ಏನಂತ ಬರ್ದಿದ್ದೀನಿ, 4s -10. So let's take ಈ question now. A bus travels v kilometer per hour. It is going from Daspur to Bispur. After the bus has travelled 5 hours, Bispur is 20 kilometer away. What is the distance from Daspur to Bispur? Express it using V ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪ್ರೆಷನ್ನ ನಾವು ವಿನ ಯೂಸ್ ಮಾಡಿ ಬರೀಬೇಕು. So observe the question carefully. A bus has traveling from Daspur to
ಬೀಸ್ಪುರ್ ಅಂದರೆ ದಾಸ್ಪುರಿಂದ ಬೀಸ್ಪುರ್ ತನಕ ಟ್ರಾವೆಲ್ ಮಾಡ್ತಾ ಇದೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ದಾಸ್ಪುರ್ ಟು ಬೀಸ್ಪುರ್ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಆ ಡಿಸ್ಟೆನ್ಸ್ನ ಅವರು ಡೈರೆಕ್ಟಾಗಿ ಕೊಟ್ಟಿಲ್ಲ, ಕೆಲವೊಂದಷ್ಟು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನ ರೀಡ್ ಮಾಡಿ ನಾವು ಎಕ್ಸ್ಪ್ರೆಷನ್ನ ಬರಿತೀವಿ. ಸೊ ಎ ಬಸ್ ಟ್ರಾವೆಲ್ಸ್ ವಿ ಕಿಲೋಮೀಟರ್ ಪರ್ ಹವರ್ ಅಂದರೆ 1 ಹವರಿಗೆ ಬಸ್ಸು ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡುತ್ತೆ ಅಂದರೆ ವಿ ಕಿಲೋಮೀಟರ್ಸು. ಈಗ 1 ಹವರಿಗೆ 60 ಕಿಲೋಮೀಟರ್ ಪರ್ ಹವರ್ ಅಂತ ಕೊಟ್ಟರೆ 1 ಹವರಿಗೆ ಆ ವೆಹಿಕಲ್ಲು 60 ಕಿಲೋಮೀಟರ್ಸ್ನ ಕವರ್ ಮಾಡುತ್ತೆ ಅಂತ ಮೀನಿಂಗ್. ನೀವು ಕೇಳಿರ್ಬೋದು, ಈ ಬೈಕು 60 ಕಿಲೋಮೀಟರ್ ಪರ್ ಹವರಲ್ಲಿ ಹೋಗ್ತಿದೆ, 70 ಕಿಲೋಮೀಟರ್ ಪರ್ ಹವರಲ್ಲಿ ಹೋಗ್ತಿದೆ ಅಂದರೆ ಮೀನಿಂಗ್ ಏನು? 1 ಹವರಿಗೆ ಅದೇ ಸ್ಪೀಡಲ್ಲಿ ಹೋದರೆ ನಾವು 70 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡ್ತೀವಿ ಅಂತ. ಸೊ ಈ ಬಸ್ ಏನು ಮಾಡ್ತಿದೆ, 1 ಹವರಿಗೆ ಡಿಸ್ಟೆನ್ಸ್ ಕವರ್ಡ್ ಇನ್ 1 ಅವರ್. ಸೊ 1 ಅವರಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಯಿತು? ವಿ ಕಿಲೋಮೀಟರ್ಸ್. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಫ್ರಮ್ ದಾಸ್ಪುರ್ ಟು ಬೀಸ್ಪುರ್ ಆಫ್ಟರ್ ದ ಬಸ್ ಹ್ಯಾಸ್ ಟ್ರಾವೆಲ್ಡ್ 5 ಅವರ್ಸ್. ಅಂದರೆ 5 ಅವರ್ಸ್ ಟ್ರಾವೆಲ್ ಮಾಡಿದ್ರೆ, ಸೊ ಡಿಸ್ಟೆನ್ಸ್ ಕವರ್ಡ್ ಇನ್ 1 ಅವರಿಗೆ ವಿ ಕಿಲೋಮೀಟರ್ಸ್ ಆದರೆ 5 ಅವರ್ಸ್ ಟ್ರಾವೆಲ್ ಮಾಡಿದೆ ಅಂದರೆ 5V, ಹೌದಾ? 1 ಅವರಿಗೆ ವಿ ಅಷ್ಟೇ ಆದರೆ 5 ಅವರ್ಸ್ಗೆ 5 ಇಂಟು ವಿ, ಇಟ್ ವಿಲ್ ಬಿಕಮ್ 5V ಕಿಲೋಮೀಟರ್ಸ್. ಸೊ 1 ಅವರಿಗೆ ವಿ ಕಿಲೋಮೀಟರ್, 5 ಅವರಿಗೆ 5V ಕಿಲೋಮೀಟರ್. ಈಗ ಡಿಸ್ಟೆನ್ಸ್ ಗೊತ್ತಾಯ್ತಾ? 5 ಅವರ್ಸಿಗೆ ಎಷ್ಟು ಟ್ರಾವೆಲ್ ಮಾಡಿದೆ ಬಸ್ಸು? 5V ಕಿಲೋಮೀಟರ್ಸ್. ಸೊ ಇನ್ನೂ ಹೇಳ್ತಿದ್ದಾರೆ, ಬೀಸ್ಪುರ್ ಈಸ್ ಸ್ಟಿಲ್ 20 ಕಿಲೋಮೀಟರ್ ಅವೇ. ಅಂದರೆ 5 ಅವರ್ಸ್ ಜರ್ನಿ ಮಾಡಿಬಿಟ್ಟಿದ್ದಾರೆ. 5 ಅವರ್ಸ್ ಜರ್ನಿ ಮಾಡಿದ್ದಾರೆ, ನಥಿಂಗ್ ಬಟ್ 5V ಕಿಲೋಮೀಟರ್ಸ್ನ ಕವರ್ ಮಾಡಿದ್ದಾರೆ. ಕವರ್ ಮಾಡಿದ್ಮೇಲೂ ಇನ್ನೂ 20 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋದಿದೆ. ಸೊ ಈ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇನ್ನೂ ಬಸ್ಸು ಟ್ರಾವೆಲ್ ಮಾಡಿಲ್ಲ. ಸೊ ಇಷ್ಟು ಕವರ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟು? 5V ಕಿಲೋಮೀಟರ್. ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಾಸ್ಪುರ್ ಟು ಬೀಸ್ಪುರ್. ಸೊ ಈಗ ಏನು ಕೇಳ್ತಿದ್ದಾರೆ ಅಂದರೆ ಅವರು ದಾಸ್ಪುರ್ ಟು ಬೀಸ್ಪುರ್ ಇರೋ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಸೊ ಈ ಎಕ್ಸ್ಪ್ರೆಷನಿಂದ ನಾವೇನು ತಿಳ್ಕೊಂಡ್ವಿ, ಬಸ್ಸಲ್ಲಿ ಎಷ್ಟು ಹೋಗಿದ್ದಾರೆ? 5V ಕಿಲೋಮೀಟರ್ಸ್. ಸೊ 5V ಕಿಲೋಮೀಟರ್ಸ್ ಹೋಗಿದ್ದಾರೆ. ಸೊ ಇನ್ನೂ ಉಳಿದಿರೋ ಡಿಸ್ಟೆನ್ಸ್ ಎಷ್ಟು? 20 ಕಿಲೋಮೀಟರ್ಸ್. ಸೊ ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಾಗುತ್ತಾ? ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ or the distance between Daspur to Bespur is equals to 5V plus 20. ಯಾಕೆ 20 ಆ್ಯಡ್ ಮಾಡ್ತೀವಿ ಅಂತ ಗೊತ್ತಾಗಬೇಕು, ಯಾಕಂದರೆ ಅದೇನು ರಿಮೈನಿಂಗ್ ಡಿಸ್ಟೆನ್ಸ್, ಅದು ಕವರ್ ಮಾಡಬೇಕಾಗಿರೋ ಅಂಥ ಡಿಸ್ಟೆನ್ಸು 5V plus 20 ಈಸ್ ದ ಟೋಟಲ್ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ Daspur to Bespur. ಸೊ ಡಿಸ್ಟೆನ್ಸ್ ಬಿಟ್ವೀನ್ Daspur to Bespur is equals to 5V plus 20 kilometers. So this is the solution for first A, B, C, D, E questions. So let's take second question. Change the following statements using expressions into statements in ordinary language. ಅಂದರೆ ಇಲ್ಲಿ ಎಕ್ಸ್ಪ್ರೆಷನ್ಸ್ನ ಕೊಟ್ಟಿದ್ದಾರೆ. ನಾವು ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಯಾವ ಥರ ಮಾತಾಡ್ತೀವಲ್ಲ ಆ ಥರ ಲ್ಯಾಂಗ್ವೇಜಲ್ಲಿ ಬರೆಯೋಕ್ಕೆ ಹೇಳಿದರೆ, ಸೊ ಎಕ್ಸ್ಪ್ರೆಷನ್ ಲ್ಯಾಂಗ್ವೇಜೇ ಬೇರೆ. 5 multiplied by 3, 5 divided by p ಈ ಥರ ಹೇಳ್ತೀವಿ. ಬಟ್ ನಾವು ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಸಲೀಮಾ ಸ್ಕೋರ್ಸ್ R runs in a cricket match. ನಳಿನ್ ಸ್ಕೋರ್ R+15 runs. ಅಂದರೆ ಸಲೀಮ್ ಅನ್ನೋನು 6 ರನ್ಸ್ನ ಸ್ಕೋರ್ ಮಾಡ್ತಾನೆ ಆ್ಯಂಡ್ ನಳಿನ್ ಅನ್ನೋನು R+15 ಅಂತ ಕೊಟ್ಟಿದ್ದಾರೆ. ಸೊ ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಹೆಂಗೆ ಹೇಳ್ತೀವಿ, ನಳಿನ್
ಸ್ಕೋರ್ಸ್ 15 ರನ್ಸ್ ಮೋರ್ ಅಂತ ಹೇಳ್ತೀವಲ್ವಾ. ಸೊ ನಳಿನು 15ಗಿಂತ ನಳಿನ್ ಅನ್ನೋನು ಸಲೀಮ್ಗಿಂತ 15 ರನ್ನ ಜಾಸ್ತಿ ಸ್ಕೋರ್ ಮಾಡ್ತಾನೆ ಅಂತ ಯೂಶ್ವಲಿ ನಾವು ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಅದೇ ಥರನೇ ಒಂದಷ್ಟು 5 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. Second, A question. A notebook costs rupees P. A book cost 3P. ಅಂದರೆ ನೋಟ್ಬುಕ್ಕಿಂದು ಅಮೌಂಟ್ ಕೊಟ್ಟಿದ್ದಾರೆ. ನೋಟ್ಬುಕ್ನ ನಾನು ಏನು ಶಾರ್ಟಾಗಿ ಬರೆದಿದ್ದೀನಿ. P ಅಮೌಂಟ್ P ಆ್ಯಂಡ್ ಬುಕ್ 3P. ಸೊ ಇಲ್ಲಿಗಿಂತ ಇದು 3 ಟೈಮ್ಸ್ ಜಾಸ್ತಿ ಇದೆ ಅಲ್ವಾ. 3P ಮೀನ್ಸ್ 3 ಟೈಮ್ಸ್ ಮೋರ್ ಅಂತ ಹೇಳ್ಬೋದು. ಸೊ ಹಿಂಗೆ ಬರಿತೀರಿ ನೀವು, ನೋಟ್ಬುಕ್ ಕಾಸ್ಟ್ಸ್ ಆರ್ ಎ ಬುಕ್ ಕಾಸ್ಟ್ 3 ಟೈಮ್ಸ್ ಮೋರ್ ದ್ಯಾನ್ ನೋಟ್ಬುಕ್. ಅಂದರೆ ಬುಕ್ಕಿಂದ ಅಮೌಂಟ್ ಜಾಸ್ತಿ ಇದೆ ಅಲ್ವಾ, ಇಲ್ಲಿ ಎಷ್ಟಿರುತ್ತೋ ಅದ್ರದ್ದು 3 ಟೈಮ್ಸ್ ಜಾಸ್ತಿ ಇದೆ. ಸೊ ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಏನು ಹೇಳ್ಬೋದು, ಎ ಬುಕ್ ಕಾಸ್ಟ್ಸ್ 3 ಟೈಮ್ಸ್ ದ್ಯಾನ್ ನೋಟ್ಬುಕ್. ನೋಟ್ಬುಕ್ಗಿಂತ 3 ಟೈಮ್ಸ್ ಜಾಸ್ತಿ ಇದೆ. 3 ಟೈಮ್ಸ್ ದ್ಯಾನ್ ನೋಟ್ಬುಕ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಬಿ. ಟೋನಿ ಪುಟ್ಸ್ ಕ್ಯೂ ಮಾರ್ಬಲ್ಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಎಷ್ಟು ಮಾರ್ಬಲ್ಸ್ ಇಡ್ತಾನೆ ಅವನು, ಕ್ಯೂ ಮಾರ್ಬಲ್ಸ್ನ ಇಡ್ತಾನೆ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಹಿ ಹ್ಯಾಸ್ 8 ಕ್ಯೂ ಮಾರ್ಬಲ್ಸ್ ಇನ್ ಹಿಸ್ ಬಾಕ್ಸ್. ಬಾಕ್ಸಲ್ಲಿ ಎಷ್ಟಿದೆ, 8 ಕ್ಯೂ ಇದೆ. ಸೊ ಇದನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು ನೀವು, ಟೋನಿ ಬಾಕ್ಸ್ ಕಂಟೇನ್ಸ್. ಅಂದರೆ ಟೋನಿ ಬಾಕ್ಸಲ್ಲಿರೋದು 8 ಕ್ಯೂ, ಟೇಬಲ್ ಮೇಲಿರೋದು ಕ್ಯೂ. ಸೊ ಏನು ಹೇಳ್ಬೋದು ನೀವು, ಟೋನಿ ಬಾಕ್ಸ್ ಕಂಟೇನ್ಸ್ ಕ್ಯೂ ಅಂತ 8 ಕ್ಯೂ ಅಂತಿದ್ರೆ ಮಲ್ಟಿಪ್ಲಿಕೇಶನ್ ಥರ ಹೇಳ್ತೇವೆ. ಟೋನಿ ಬಾಕ್ಸ್ ಕಂಟೇನ್ಸ್ 8 ಟೈಮ್ಸ್ ದ ನಂಬರ್ ಆಫ್ ಮಾರ್ಬಲ್ಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಇರೋದಕ್ಕಿಂತ 8 ಟೈಮ್ಸ್ ಜಾಸ್ತಿ ಇದೆ ಆ ಬಾಕ್ಸಲ್ಲಿ, ಹೌದಲ್ವಾ. ಸೊ ಅದೇ ಮೀನಿಂಗು, ಟೋನಿಸ್ ಬಾಕ್ಸ್ ಕಂಟೇನ್ಸ್ 8 ಟೈಮ್ಸ್ ದ ನಂಬರ್ ಆಫ್ ಮಾರ್ಬಲ್ಸ್ ಆನ್ ದ ಟೇಬಲ್. ಸೊ ಟೇಬಲ್ಗಿಂತ 8 ಟೈಮ್ಸ್ ಜಾಸ್ತಿ ಇದೆ. ಸೊ ಟೋನೀಸ್ ಬಾಕ್ಸ್, ಇದೇ ಎಕ್ಸ್ಪ್ರೆಷನ್ನ ನೋಡಿ ಬರೀಬೋದು ನೀವು. ಟೋನೀಸ್ ಬಾಕ್ಸ್ ಕಂಟೇನ್ಸ್ 8 ಟೈಮ್ಸ್ 8 ಕ್ಯೂ ಇದೆ ಅಲ್ವಾ. ಸೊ 8 ಟೈಮ್ಸ್ ಕಂಟೇನ್ಸ್ 8 ಟೈಮ್ಸ್ the number of marbles on the table. Next, C. Our class has n ಸ್ಟೂಡೆಂಟ್ಸ್. ಅಂದರೆ ನಮ್ಮ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, n ಸ್ಟೂಡೆಂಟ್ಸ್ ಇದ್ದಾರೆ. ದ ಸ್ಕೂಲ್ ಹ್ಯಾಸ್ 20 n ಸ್ಟೂಡೆಂಟ್ಸ್. ಸ್ಕೂಲ್ ಅಂದರೆ ಜಾಸ್ತಿ ಜನ ಇರ್ತಾರೆ ಅಲ್ವಾ. ಸೊ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ, 20 ಟೈಮ್ಸ್ ಮೋರ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಏನು ಹೇಳ್ಬೋದು, ಕ್ಲಾಸಲ್ಲಿ ಇರೋವಂಥ ಸ್ಟೂಡೆಂಟ್ಸು n, ಸ್ಕೂಲಲ್ಲಿರೋ ಸ್ಟೂಡೆಂಟ್ಸು 20 n. ಸೊ ಏನು ಹೇಳ್ತೀರಿ, ದ total number of students in a school, total number of students in a school, or the students in a school is 20 times than the number of students in the class. ಅಂದರೆ ಕ್ಲಾಸಲ್ಲಿ ಇರೋದಕ್ಕಿಂತ 20 ಟೈಮ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಸೊ ಏನು ಹೇಳ್ಬೋದು, ದ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್, ದ ಸ್ಟೂಡೆಂಟ್ಸ್ in the school
is 20 times that of ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸ್. ಸೊ ನಮ್ಮ ಕ್ಲಾಸಿಗಿಂತ 20 ಟೈಮ್ಸ್ ಇದ್ದಾರೆ. ನೆಕ್ಸ್ಟ್ ಡಿ, ಜಗ್ಗು ಈಸ್ Z ಇಯರ್ಸ್ ಓಲ್ಡ್. ಅಂದರೆ ಜಗ್ಗುಗೆ ಎಷ್ಟು ಏಜ್ ಇದೆ, ಓಲ್ಡ್ ಅಂತ ಇಯರ್ಸ್ ಅಂದರೆ ಅವನಿಗಿರೋ ಏಜು Z. ಹಿಸ್ ಅಂಕಲ್ ಈಸ್ 4Z ಇಯರ್ಸ್ ಓಲ್ಡ್. ಅಂದರೆ ಅವ್ರ ಅಂಕಲ್ ಏನಿದ್ದಾರೆ 4Z ಇಯರ್ಸ್ ಓಲ್ಡ್ ಇದ್ದಾರೆ, ಅಂದರೆ ಅವನಿಗಿಂತ 4 ಟೈಮ್ಸ್ ಜಾಸ್ತಿ ಅಂತ. ಸೊ ಏನು ಹೇಳ್ಬೋದು ಸೆಂಟೆನ್ಸ್, ಜಗ್ಗೂಸ್ ಅಂಕಲ್ ಈಸ್ 4 ಟೈಮ್ಸ್ ಓಲ್ಡರ್ ದ್ಯಾನ್ ಜಗ್ಗು. ಜಗ್ಗುಗಿಂತ 4 ಟೈಮ್ಸ್ ಓಲ್ಡರ್ ಅಂತ ವರ್ಡ್ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಅವರಿಗಿಂತ ದೊಡ್ಡವರು, ಅದಕ್ಕೋಸ್ಕರ ಓಲ್ಡರ್ ಅಂತ ಯೂಸ್ ಮಾಡ್ತಿದ್ದೀವಿ. ಸೊ ಜಗ್ಗೂಸ್ ಅಂಕಲ್ ಈಸ್ 4 ಟೈಮ್ಸ್ ಓಲ್ಡರ್ ದ್ಯಾನ್ ಜಗ್ಗು. ಆ್ಯಂಡ್ ಅವ್ರ ಆಂಟಿದು ಹೇಳ್ತಿದ್ದಾರೆ, ಆ್ಯಂಡ್ ಹಿಸ್ ಆಂಟ್ ಈಸ್ 4Z -3. ಸೊ ಜಗ್ಗು ಏಜು Z ಇದೆ, ಜಗ್ಗು ಅಂಕಲ್ ಏಜು 4Z. ಅಂಕಲ್ ಏಜ್ ಅಂದರೆ 4 ಟೈಮ್ಸ್ ದಟ್ ಆಫ್ ಜಗ್ಗು. ಅವ್ರ ಆಂಟ್ ಏಜ್ನ ನಾವು ಈಸಿಯಾಗಿ ಹೆಂಗೆ ಹೇಳ್ಬೋದು ಅಂದರೆ ಅಂಕಲ್ ಏಜ್ಗಿಂತ 4 ಟೈಮ್ಸ್ ಲೆಸ್ಸರ್ ಅಂತ ಹೇಳ್ಬೋದು, ಹೌದಲ್ವಾ? ಸೊ ಏನು ಹೇಳ್ತೀರಿ, ಜಗ್ಗೂಸ್ ಆ್ಯಂಡ್ ಈಸ್ 3 ಇಯರ್ಸ್ ಮೈನಸ್ ಇದ್ದಾಗ, ಕಡಿಮೆ ಇದ್ದಾಗ ಏನು ವರ್ಡ್ ಯೂಸ್ ಮಾಡ್ತೀವಿ, ಯಂಗರ್ ಅಂತ ಹೇಳ್ತೀವಿ. ದೊಡ್ಡವರಿದ್ದಾಗ ಎಲ್ಡರ್ ಆರ್ ಓಲ್ಡರ್ ಅಂತ ಹೇಳ್ತೀವಿ. ಕಡಿಮೆ ಏಜ್ ಇದ್ದಾಗ, ಚಿಕ್ಕವರಿದ್ದಾಗ ಏನು ಹೇಳ್ತೀವಿ, ಯಂಗರ್ ಅಂತ ಹೇಳ್ತೀವಿ. ಸೊ ಜಗ್ಗೂಸ್ ಆ್ಯಂಡ್ ಈಸ್ 4 ಇಯರ್ಸ್ ಯಂಗರ್ ದ್ಯಾನ್ ಹಿಸ್ ಅಂಕಲ್. ಅವ್ರ ಅಂಕಲ್ಗಿಂತ 4 ಇಯರ್ಸ್ ಯಂಗರ್ ಇರ್ತಾರೆ. ಸೊ ಲೆಟ್ ಅಸ್ ರೈಟ್ ದ ಆನ್ಸರ್. ಜಗ್ಗೂಸ್ ಅಂಕಲ್ ಈಸ್ 4 ಟೈಮ್ಸ್ ಓಲ್ಡರ್ ದ್ಯಾನ್ ಜಗ್ಗು. ಜಗ್ಗುಗಿಂತ 4 ಟೈಮ್ಸ್ ಓಲ್ಡರ್. ಆ್ಯಂಡ್ ಹರ್ ಆಂಟ್ ಆ್ಯಂಡ್ ಹಿಸ್ ಆಂಟ್ ಈಸ್, ಅವ್ರ ಆಂಟಿಗೆ ಏನಿದೆ ಏಜ್ ಆಫ್ 4 ಇಯರ್ಸ್ ಯಂಗರ್ ಅಂತ ಹೇಳ್ಬೋದು. ಆ್ಯಂಡ್ ಜಗ್ಗೂಸ್ ಆಂಟ್ ಈಸ್, ಸಾರಿ ಇಲ್ಲಿ 4Z -3 ಇದೆ. ಸೊ -3 ಇರೋದಕ್ಕೆ ಏನು ಹೇಳ್ಬೋದು, 3 ಇಯರ್ಸ್ ಯಂಗರ್. ಆ್ಯಂಡ್ ಹಿಸ್ ಆಂಟ್ ಈಸ್ 3 ಇಯರ್ಸ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಆವಾಗಲೇ ನಾನು 4 ಅಂತ ಹೇಳಿದೆ, ಅದು 4 ಅಲ್ಲ, 4Z -3 ಇದೆ. ಸೊ -3 ಅಂದರೆ 3 ಇಯರ್ಸ್ ಯಂಗರ್ ಅಂತ ಹೇಳ್ಬೋದು. ಜಗ್ಗೂಸ್ ಆ್ಯಂಡ್ ಹಿಸ್ ಆಂಟ್ ಈಸ್ 3 ಇಯರ್ಸ್ ಯಂಗರ್ ದ್ಯಾನ್ his uncle. Next, last, in an arrangement of dots there are 8 rows. Each row contains 5 dots ಅಂತ ಕೇಳ್ತಾರೆ. ಸೊ ಇದನ್ನ ಹೆಂಗೆ ಸೆಂಟೆನ್ಸಲ್ಲಿ ಬರೀತೀರಾ? ಸೊ ಅರೇಂಜ್ಮೆಂಟ್ ಆಫ್ ಡಾಟ್ಸ್ ಅಂದರೆ ನೀವು ರಂಗೋಲಿ ಹಾಕಬೇಕಾದ್ರೆ ಡಾಟ್ಸ್ನ ಅರೇಂಜ್ ಮಾಡ್ತೀರಿ ಅಲ್ವಾ, ಅದೇ ಥರ ಇಲ್ಲಿ ಒಂದು ರೋನಲ್ಲಿ 5 ಡಾಟ್ಸ್ ಇದೆ, ಒಂದು ರೋನಲ್ಲಿ 5 ಡಾಟ್ಸ್ ಇದೆ. ಆ ಥರ ಎಷ್ಟು ರೋ ಇದೆ ಅಂದರೆ 6 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ನಾರ್ಮಲ್ ಸೆಂಟೆನ್ಸಲ್ಲಿ ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಹೆಂಗೆ ಬರೀತೀರಿ, ಈಗ 2 ರೋಸ್ ಇತ್ತು ಅಂದ್ಕೊಳ್ರಿ, 5 2s 10 ಡಾಟ್ಸ್ ಆಗ್ತಿತ್ತು. ಅದೇ ಥರ 3 ರೋಸ್ ಇದ್ದಿದ್ರೆ 5 3s 15 ಆಗ್ತಾಯಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ರೋಸ್ ಏನಾಗುತ್ತೆ, 6 ಆಗುತ್ತೆ. ಸೊ ನಾವೇನು ಹೇಳ್ಬೋದು, ದ ಟೋಟಲ್ ನಂಬರ್ ಆಫ್ ಡಾಟ್ಸ್ ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ನಂಬರ್ ಆಫ್ ಡಾಟ್ಸ್ ಇಸ್ ಈಕ್ವಲ್ ಟು ಡಾಟ್ಸ್ ಈಸ್ 5 ಟೈಮ್ಸ್ ದ ಆರ್ ಅಂತ ಹೇಳ್ಬೋದು, 5 ಟೈಮ್ಸ್ ದ ನಂಬರ್ ಆಫ್ ಡಾಟ್ಸ್. ಈಸ್ ದಿಸ್ ಕ್ಲಿಯರ್? ಸೊ ದ
ಇವೆರಡನ್ನ ಜಸ್ಟ್ ಮಲ್ಟಿಪ್ಲೈ ಮಾಡೋದನ್ನ ಸೆಂಟೆನ್ಸಲ್ಲಿ ಬರೀತೀವಿ. ಸೊ ಐ ವಿಲ್ ರೈಟ್ ಹಿಯರ್. Total number of dots, total number of dots is 5 times the number of rows. ಎಷ್ಟು ರೋಸ್ ಇರುತ್ತೆ ಅಷ್ಟು 5 ಟೈಮ್ಸ್ ಇರುತ್ತೆ. ನಂಬರ್ ಆಫ್ ರೋಸ್ನ ಏನಂತ ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆನ್ಸರ್. Let's take third question. So given Munnu's age to be x years, ಅಂದರೆ ಮುನ್ನು ಅನ್ನೋನಿಗೆ ಏಜ್ ಎಷ್ಟಿದೆ, x years. ಆ್ಯಂಡ್ ಕೆನ್ ಯು ಗೆಸ್ ವಾಟ್ ಈಸ್ x minus 2, ಅಂದರೆ x minus 2 ಯಾರ ಏಜ್ ಇರ್ಬೋದು ಗೆಸ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ x minus 2, ಥಿಂಕ್ ಆಫ್ ಮುನ್ನೂಸ್ ಯಂಗರ್ ಬ್ರದರ್, ಅಂದರೆ ಮುನ್ನುಗೆ ಒಬ್ಬನು ಯಂಗರ್ ಬ್ರದರ್ ಇದ್ದಾನೆ ಅಂತ ಥಿಂಕ್ ಮಾಡ್ರಿ ಅಂತ ಹೇಳ್ತಾನೆ. ಕೆನ್ ಯು ಗೆಸ್ x plus 4 ಆ್ಯಂಡ್ ವಾಟ್ ಈಸ್ 3x plus 7? ಸಿ, ಮುನ್ನು ಏಜ್ ಎಷ್ಟು ಕೊಟ್ಟಿದ್ದಾರೆ, x ಏಜ್ ಆಫ್ ಮುನ್ನು ಇಸ್ ಈಕ್ವಲ್ಸ್ ಟು x years. ಅವನಿಗೆ x years ಏಜ್ ಇದೆ. ಏನು ಹೇಳ್ತಿದ್ದಾರೆ, x minus 2 ಯಾರ್ದಿರ್ಬೋದು? ಸಿ, ನೀವೇ ಗೆಸ್ ಮಾಡಿರಿ. ಈಗ ನಿಮಗೆ 10 years ಇದೆ ಅಂದರೆ 10 minus 2 8 years ಯಾರಿಗಿರುತ್ತಪ್ಪ ನಿಮ್ಮ ಫ್ಯಾಮಿಲಿನಲ್ಲಿ? ನಿಮ್ಮ ತಂಗಿ ಅಥವಾ ತಮ್ಮನಿಗೆ ಇರುತ್ತೆ. ಅವ್ರೇನು ಹೇಳ್ತಿದ್ದಾರೆ, ಯಂಗರ್ ಬ್ರದರ್ ಇದ್ದಾನೆ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ದಟ್ ಈಸ್ ದ ಏಜ್ ಆಫ್ ಯಂಗರ್ ಬ್ರದರ್. ನಮಗಿಂತ ಚಿಕ್ಕವರು ಯಾವಾಗಲೂ ಯಂಗರ್ ಆಗಿರ್ತಾರೆ. ಸೊ ಇಟ್ ಈಸ್ ದ ಏಜ್ ಆಫ್ ಯಂಗರ್ ಬ್ರದರ್. ನಾವೇನಂತ ಗೆಸ್ ಮಾಡಿದ್ವಿ, x minus 2 ಅನ್ನೋದು ಯಂಗರ್ ಬ್ರದರ್ ಏಜು ಅಂತ. ಅದೇ ಥರ x plus 4 ಯಾರು ಏಜ್ ಇರ್ಬೋದು? ಸೊ ನಿಮಗಿಂತ 4 years ದೊಡ್ಡವ್ರು ಯಾರು ಇರ್ತಾರೆ, +4. ಸೊ ಫಾದರ್ ಆ್ಯಂಡ್ ಮದರ್ ಅಂತೂ ಇರೋಕ್ಕೆ ಸಾಧ್ಯ ಇರಲ್ಲ ಅಲ್ವಾ? ಸೊ x plus 4 ಅಂದರೆ ನಾವೇನು ಹೇಳ್ಬೋದು, ಎಲ್ಡರ್ ಬ್ರದರ್, ಇಸ್ಂಟ್ ಇಟ್? ಸೊ ಯಾರು ಏಜ್ ಇರ್ಬೋದು, ಅದು ಎಲ್ಡರ್ brother. So x plus 4 is the age of Munnu's elder brother. And next ಏನು ಕೇಳ್ತಾರೆ, ವಾಟ್ 3x plus 7 may show? 3x plus 7 ಯಾರ ಏಜ್ ಇರ್ಬೋದು ಅಂತ ಕೇಳ್ತಿದ್ದಾರೆ. ಸೊ ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ, ಆಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಗೆಸ್ ಹೆಂಗೆ ಮಾಡ್ತೀರಿ? ಈಗ ನಿಮ್ಮದೇ ಏಜ್ ತಗೊಳ್ಳೋಣ. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ 3x plus 7 ಅಂದರೆ ಈಗ ನಿಮಗೆ 10 years ಇದೆ ಅಂತ ಅಂದ್ಕೊಂಡ್ರೆ x ವ್ಯಾಲ್ಯೂ ಇಂಡಿಕೇಟ್ಸ್ ಮುನ್ನೂಸ್ ಏಜ್. ಸೊ ಮುನ್ನು ಏಜು 10 years ಅಂತ ತಗೊಂಡು ಸಾಲ್ವ್ ಮಾಡಿ ನೋಡೋಣ. 3 into 10 plus 7, 3 10s 30 plus 7, ಸೊ 37. ಸೊ 37 ಯಾರು ಏಜ್ ಇರ್ಬೋದು? ಸೊ ಐದರ್ ಫಾದರ್ ಆರ್ ಮದರ್, ಹೌದಲ್ವಾ? ಸೊ ನಿಮಗೆ 10 years ಇದೆ ಅಂದರೆ 37 years ಗೆಸ್ ಅಷ್ಟೇ ಇದು. ಐದರ್ ಫಾದರ್ ಆರ್ ಮದರ್ ಏಜ್ ಇರ್ಬೋದು. ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಂತೂ ಬರಲ್ಲ ಅಲ್ವಾ? ಸೊ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ನೇ 50-60 years ರೇಂಜಲ್ಲಿ ಬಂದರೆ ಅದನ್ನ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಂತ ಹೇಳ್ತೀವಿ. ಸೊ ಮುನ್ನೋ ಏಜ್ 10 ಅಂದರೆ 3x plus 7 ಯಾರು ಏಜ್ ಇರ್ಬೋದು? ಐದರ್ ಫಾದರ್ ಆರ್ ಮದರ್. ಸೊ ನಾನಿಲ್ಲಿ ಮದರ್ಸ್ ಏಜ್ ಅಂತ ತೊಗೊಳ್ತೀನಿ. ಮುನ್ನೂಸ್ ಮದರ್ ಏಜ್. ನೀವು ಫಾದರ್ದಾದರೂ ತೊಗೋಬೋದು, ಮದರ್ದಾದರೂ ತೊಗೋಬೋದು. ಸೊ ಮುನ್ನೂಸ್ ಫಾದರ್ ಏಜ್. ಜಸ್ಟ್ ಗೆಸ್ ಅಷ್ಟೇ. ನೀವು ಆಂಟ್ ಏಜ್ ಅಂತಲೂ ಗೆಸ್ ಮಾಡ್ಬೋದು, ಅಂಕಲ್ಸ್ ಏಜ್ ಅಂತಲೂ ಗೆಸ್ ಮಾಡ್ಬೋದು. ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಥರ್ಡ್ ಕ್ವೆಶನ್. ನೆಕ್ಸ್ಟ್ ಥರ್ಡ್ ಎ ಬಿ. ಗಿವನ್ ಸರಾಸ್ ಏಜ್ ಟು ಬಿ y years, ಅಂದರೆ ಸರಾ ಅನ್ನೋ ಏಜು y years ಇರುತ್ತೆ. ಥಿಂಕ್ ಆಫ್ ಹರ್ ಏಜ್ ಇನ್ ಫ್ಯೂಚರ್
or in the past. What will be the following expressions indicate? ಸೊ ಸರಾದ್ ಏಜ್ ಏನಿದೆ ವೈ ಇಯರ್ಸ್, ಅವಳಿಗೆ ಪ್ರೆಸೆಂಟ್ ಏಜು ವೈ ಇಯರ್ಸ್ ಇದೆ. ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಒಂದಷ್ಟು ಎಕ್ಸ್ಪ್ರೆಷನ್ಸ್ನ ಕೊಟ್ಟಿದ್ದಾರೆ. ವೈ ಪ್ಲಸ್ 7, ವೈ ಮೈನಸ್ 3 ಆ್ಯಂಡ್ ವೈ ಪ್ಲಸ್ 4 1/2 ಆ್ಯಂಡ್ ವೈ ಮೈನಸ್ 2 1/2. ಸೊ ಈ ಏಜಸ್ಸು ಅವಳದು ಪ್ರೆಸೆಂಟ್ ಏಜ್ ಆಗಿರ್ಬೋದು ಒಂದು, ಅಥವಾ ಫ್ಯೂಚರ್ ಏಜ್ ಆಗಿರ್ಬೋದು, ಫ್ಯೂಚರ್ ಏಜ್ ಆಗಿರ್ಬೋದು ಒಂದು, ಅಥವಾ ಪಾಸ್ಟ್ ಏಜ್ ಆಗಿರ್ಬೋದು. ಪಾಸ್ಟ್ ಅಂದರೆ ಹಿಂದ್ಗಡೆ, ಸೊ ಪಾಸ್ಟ್ ಅಂದರೆ ನಮಗೆ ಏಜ್ ಕಡಿಮೆನೇ ಇರುತ್ತೆ ಅಲ್ವಾ. ಸೊ ಪಾಸ್ಟ್ ಏಜಸ್ ಯಾವುದಿರ್ಬೋದು ಅಂದರೆ ಬಿಹೈಂಡ್, ತುಂಬ ಹಳ್ಳಿ. ಈಗ ವೈ ಮೈನಸ್ 3, ಸೊ ಈಗ ಎಷ್ಟಿರುತ್ತೆ ಅದಕ್ಕೆ ಮೈನಸ್ ಮಾಡಿದರೆ ತಾನೇ ನಮಗೆ ಏನು ಸಿಗುತ್ತೆ, ಪಾಸ್ಟ್ ಏಜಸ್ ಸಿಗುತ್ತೆ. ಸೊ ಇಲ್ಲಿ ಮೈನಸ್ ಇರೋ ಅಂಥವು ಪಾಸ್ಟ್ ಏಜ್ನ ಇಂಡಿಕೇಟ್ ಮಾಡುತ್ತೆ. ಸೊ ಪಾಸ್ಟ್ ಏಜ್ ಯಾವುದ್ಯಾವುದು, ವೈ ಮೈನಸ್ 3. ಯಾಕೆ ಮೈನಸ್ ಅಂದರೆ ನಮಗೆ ಪಾಸ್ಟ್ ಇಯರ್ ಸಿಗೋದ್ರೆ ಏಜ್ ಕಡಿಮೆ ಇರುತ್ತೆ. ಸೊ ವೈ ಮೈನಸ್ 3 ಆ್ಯಂಡ್ ವೈ ಮೈನಸ್ 2 1/2. ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಏಜ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಜಾಸ್ತಿ ಆಗಬೇಕು ಅಂದರೆ ಆ್ಯಡ್ ಮಾಡಬೇಕು, ಪ್ಲಸ್ ಇರೋವನ್ನು ನಾವು ಫ್ಯೂಚರ್ ಏಜಲ್ಲಿ ಬರೀತೀವಿ. ಸೊ future age is equals to y plus 7 and y plus 4 1/2. So this is the solution. Next, given n students in the class like football. Next, C question. Given n students in the class like football, what may 2n show and what may n/2 show in think of games other than football. ಅಂದರೆ ಇಲ್ಲಿ ಗೆಸ್ ಮಾಡೋಕ್ಕೆ ಹೇಳ್ತಾರೆ. ನೀವು ಒಂಥರ ಗೆಸ್ ಮಾಡಿದ್ರೆ ಇನ್ನು 100 ಸ್ಟೂಡೆಂಟ್ಸ್ ಇದ್ದರೆ 100 ಥರ ಗೆಸ್ ಮಾಡ್ಬೋದು. ಸೊ ಗೆಸ್ ಯಾವಾಗಲೂ ಸಿಮಿಲರ್ ಇರಬೇಕು ಅಂತ ಏನಿಲ್ಲ, ಜಸ್ಟ್ ನಿಯರೆಸ್ಟ್ ಇದ್ರೆ ಆಯಿತು. ಗಿವನ್ n ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಲೈಕ್ ಫುಟ್ಬಾಲ್, ಅಂದರೆ ಫುಟ್ಬಾಲ್ನ ಲೈಕ್ ಮಾಡೋ ಅಂಥ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ, n ಸ್ಟೂಡೆಂಟ್ಸು ಫುಟ್ಬಾಲ್ನ ಲೈಕ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಾಟ್ ಮೇ 2n ಶೋ, 2n ಏನನ್ನು ಇಂಡಿಕೇಟ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಿಂಟ್ ಯೂಸ್ ಮಾಡಿ ಥಿಂಕ್ ಆಫ್ ಗೇಮ್ಸ್ ಅದರ್ ದ್ಯಾನ್ ಫುಟ್ಬಾಲ್ಗಿಂತ ಇನ್ನೂ ಬೇರೆ ಗೇಮ್ಸ್ ಇದೆ ಅಂತ ಥಿಂಕ್ ಮಾಡಿರಿ. ಸೊ ನಾವು 2n ಏನಂತ ತಗೋಬೋದು, 2n ಈಸ್ ದ ಸ್ಟೂಡೆಂಟ್ಸ್ ಲೈಕ್ ಟೆನ್ನಿಸ್ ಆರ್ ಕ್ರಿಕೆಟ್. ಸೊ ಕ್ರಿಕೆಟ್ನ ಲೈಕ್ ಮಾಡೋ ಸ್ಟೂಡೆಂಟ್ಸು 2n ಮೆಂಬರ್ಸ್ ಇರ್ಬೋದಲ್ವಾ. ಸೊ ಯು ಕ್ಯಾನ್ ಟೇಕ್ ಸ್ಟೂಡೆಂಟ್ಸ್ ಲೈಕ್ ಕ್ರಿಕೆಟ್ನ 2n ಅಂತ ತಗೋಬೋದು. ವಾಟ್ ಮೇ n/2 ಶೋ, n/2 ಅಂದರೆ ಫುಟ್ಬಾಲ್ನ ಲೈಕ್ ಮಾಡೋರು n ಇದ್ದಾರೆ. ಸೊ ಟೆನ್ನಿಸ್ನ ಲೈಕ್ ಅಥವಾ ಕ್ರಿಕೆಟ್ನ ಲೈಕ್ ಮಾಡೋರು 2n ಇದ್ದಾರೆ. ಸೊ ಇವೆರಡಕ್ಕಿಂತ ಕಡಿಮೆ ಇದೆ ಅಂತ ಏನಂತ ಯಾವುದಾದ್ರೂ ಗೇಮ್ ತೊಗೋಬೋದು ನೀವು. ಸೊ ಬೇರೆ ಗೇಮ್ ಆದರೂ ತೊಗೋಬೋದು. ನಾನೇನಂತ ತೊಗೊಳ್ತೀನಿ ಅಂದರೆ, ನೀವು n/2 ಸ್ಟೂಡೆಂಟ್ಸ್ ಲೈಕ್, ಕೆಲವರು ಕ್ರಿಕೆಟ್ನ ಇಷ್ಟಪಡೋರು ಫುಟ್ಬಾಲ್ನ ಇಷ್ಟಪಡ್ತಿರ್ತಾರೆ, ಫುಟ್ಬಾಲ್ನ ಇಷ್ಟಪಡೋರು ಕ್ರಿಕೆಟ್ನ ಇಷ್ಟಪಡ್ತಾರೆ. ಸೊ ಆ ಥರ ಇರೋ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ ಅಲ್ವಾ, ಎರಡನ್ನೂ ಇಷ್ಟಪಡೋ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ. ಸೊ n/2 ಅಂದರೆ ಇಲ್ಲಿ ಈ ಎರಡಕ್ಕಿಂತ ಕಡಿಮೆ ಡಿವೈಡ್ ಮಾಡ್ತಿದ್ದೀವಿ ಅಂದರೆ 10 ಇದ್ದರೆ ಇಲ್ಲಿ 5 ಆಗುತ್ತೆ, ಕಡಿಮೆ ಜನ ಆಗ್ತಾರೆ ಅಲ್ವಾ. ಸೊ ಇದನ್ನ ಏನು ಹೇಳ್ಬೋದು ಅಂದರೆ ಸ್ಟೂಡೆಂಟ್ಸ್ ಲೈಕ್ ಬೋತ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಸೊ ಇವರೆರಡಕ್ಕಿಂತ ಕಡಿಮೆ ಇರೋದಕ್ಕೆ ನಾನು ಏನಂತ ತಗೊಳ್ತೀನಿ, ಬೋತ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ನ ಲೈಕ್ ಮಾಡೋರು ಏನಾಗ್ತಾರೆ, n/2 ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ನೀವು ಗೆಸ್ ಮಾಡಿರಿ ಅಂದಾಗ ಕೆಲವೊಂದು ಗೆಸ್ ಒಬ್ಬೊಬ್ಬರು ಒಂದೊಂದು ವೇನಲ್ಲಿ ಗೆಸ್ ಮಾಡ್ತಾರೆ. ಸೊ ಸಿಮಿಲರ್ ಒಂದಷ್ಟು ಹತ್ರ ಇರೋ ಥರ ನಾವು ಗೆಸ್ ಮಾಡಬೇಕು. ದಿಸ್ ಇಸ್ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಎಕ್ಸಸೈಸ್ 11.4. So thank you students. Let's discuss next topic in the next class. Thank you.